ಎಲ್ರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಮತ್ತು ಅಪೋಲೇರಮ್ಮ ದೇವಿ ಇಬ್ಬರ ಮಧ್ಯೆ ನಡೆದಿರ್ತಕ್ಕಂಥ ಪವಾಡಗಳನ್ನು ತಮಗೆ ತಿಳಿಸಿದ್ವಿ. ಈ ಕಾರ್ಯಕ್ರಮಗಳ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ಮಹಾನ್ ಕಾಲಜ್ಞಾನಿಗಳನ್ನು ಪರಿಚಯಿಸೋದು. ಕಾಲಜ್ಞಾನಿಗಳಂದರೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು, ಶ್ರೀ ನಂದಾಚಾರ್ಯ ಸ್ವಾಮಿಗಳು, ಶ್ರೀಮನ್ನಾರಾಯಣ ಈ ಕೈವಾರ ತಾತಯ್ಯನವರು, ಅವರ ಕಾಲಜ್ಞಾನಿಗಳನ್ನು ನಾವು ಪರಿಚಯ. ಇನ್ನೂ ಹಲವಾರು ಯಾರು ಕಾಲಜ್ಞಾನಿಗಳಿದ್ದಾರೋ ಅವರ ಜ್ಞಾನಿಗಳನ್ನು ನಾವು ಕಾಲಜ್ಞಾನಿಗಳನ್ನು ಪರಿಚಯ ಮಾಡಿಸ್ತಕ್ಕಂಥದ್ದು ಈ ಕಾರ್ಯಕ್ರಮಗಳು ಆಗಿರುತ್ತೆ. ನಂತರ ಈ ನಮ್ಮ ಸನಾತನ ಧರ್ಮಗಳ ಬಗ್ಗೆ ಪರಿಚಯ ಮಾಡಿಸ್ತಕ್ಕಂಥದ್ದು, ಆ ಧರ್ಮಗಳ ವಿಚಾರಣೆಗಳನ್ನು ತಿಳಿಸ್ತಕ್ಕಂಥದ್ದು, ನಂತರ ನಮ್ಮ ದೇಶಿ ಪದ್ಧತಿ ಔಷಧಿ ದೇಶಿ ಪದ್ಧತಿಗಳನ್ನು ತಮ್ಮಗಳಿಗೆ ಪರಿಚಯ ಮಾಡಿಸ್ತಕ್ಕಂಥದ್ದು ಈ ಕಾರ್ಯಕ್ರಮಗಳು ಆಗಿರುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ನಾವು ಹಲವಾರು ಒಂದು ಮಾಹಿತಿಗಳನ್ನು ತಮ್ಮಗಳಿಗೆ ತಿಳಿಸ್ತಾ ಬರ್ತಿದ್ವಿ. ಇವತ್ತು ಆ ಮನೆಯಲ್ಲಿ ಹೇಗೆ ಬೆಂಕಿ ಇಟ್ಟರು ಅಂತಕ್ಕಂಥದ್ದು, ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಮನೆಗಳಿಗೆ ಬೆಂಕಿ ಇಟ್ಟಂಥ ಮಾತುಗಳನ್ನು ನಿಮಗೆ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ಅವತ್ತು ನಾವು ಹೇಳಿದ್ರೆ ಆ ಮನೇನ ತೋರಿಸ್ತಾ ಒಂದೇ ದಿವಸದಲ್ಲಿ ಆ ಮನೇನ ನಿರ್ಮಾಣ ಮಾಡಿದ್ದಾರೆ. ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದೇ ದಿನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಮನೇನ ತಮ್ಮಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ ತಮ್ಮಗಳಿಗೆ ಪರಿಚಯ ಮಾಡಿಸಿದ್ವಿ. ಮತ್ತು ಬಾವಿನೂ ಕೂಡ ಪರಿಚಯ ಮಾಡಿಸಿದ್ರಿ. ಆ ಬಾವಿ ಬಗ್ಗೆ, ಆ ಮನೆ ಬಗ್ಗೆ ಒಂಚೂರು ನಾವು ಮಾತಾಡೋದಕ್ಕೆ ಇವತ್ತು ನಾವು ಇಷ್ಟಪಡ್ತೀರಿ. ಅದು ನೋಡಿ, ಆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇರ್ತಕ್ಕಂಥ ಮನೆ ಗುರುಸಲ್ ಮನೆ ಅಂತ ಹೇಳಿದಿರಿ. ಹಾಗಿದ್ರೆ ಮಹಾನೀಯರವರು, ಅವ್ರಿಗೆ ಯಾಕೆ ಗುರುಸಲ್ ಮನೇಲಿ ಇದ್ದರು ಅಂತ ಅವರು ಒಂದು ವಿಚಾರ ಹೇಳಬೇಕಪ್ಪ ಅಂತ ಹೇಳಿದ್ರೆ, ವಲಸೆ ಹೋಗಿರ್ತಕ್ಕಂಥ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಗೊತ್ತಿರುತ್ತೆ. ತಮ್ಮ ಆಳ ಭಾಷೆಯಲ್ಲಿ ವಲಸೆ ಅಂತ ಹೇಳಿದ್ರೆ ಸಂಚಾರ. ಅವರು ಎಲ್ಲಿ ಹುಟ್ಟಿದ್ದು ಅಂತ ಅಮ್ಮಯ್ಯನವರ ಜೀವ ಸಮಾಧಿಯನ್ನು ಪರಿಚಯ ಮಾಡಿಸ್ಕೊಟ್ಟಿದ್ರಿ. ಇವತ್ತು ಅವರು ಯಾರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು, ಎಲ್ಲಿ ಹುಟ್ಟಿದ್ರು, ಏನಕ್ಕೆ ಬಂದರು ಅಂತ ಆ ಕೆಲವೊಂದು ಮಾಹಿತಿಗಳನ್ನು ತಮಗೆ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ನೋಡಿ, ಇವತ್ತು ನಾವು ಆ ಮಾತನ್ನು ಹೇಳೋದಕ್ಕೆ ಇವತ್ತು ನಮಗೆ ಒಂದು ಸಂತೋಷ ಆಗ್ತಿದೆ, ಹೆಮ್ಮೆ ಅಂತ ನಮಗೆ ಅನ್ನಿಸ್ತಿದೆ. ಅದು ಯಾರೋ ಎಲ್ಲಿ ಹುಟ್ಟಿದ್ದು ವೀರಬ್ರಹ್ಮೇಂದ್ರ ಸ್ವಾಮಿಗಳಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಅಂಥ ಮಹಾನೀಯರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಮ್ಗಳಿಗೆ ನಾವೇ ಬೆಂತಟ್ಕೊಬೇಕು, ಶಬಾಷ್ ಅಂತ ಅಷ್ಟು ಹೆಮ್ಮೆಯಿಂದ ಹೇಳ್ಕೊಬೇಕು. ಯಾಕೆಂದರೆ ಕಾಲಜ್ಞಾನಿಗಳು, ಹಲವಾರು ಕಾಲಜ್ಞಾನಿಗಳು ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳೋದಕ್ಕೆ, ಆ ಮಾತು ಹೇಳೋದಕ್ಕೆ ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಆ ಸಂತೋಷಕ್ಕೆ ನಾವು ಎಷ್ಟು ಬೆಲೆ ಕಟ್ಟಿದ್ರೂ ಸಾಲೋದಿಲ್ಲ. ಹಾಗಿದ್ರೆ ಎಲ್ಲುಟ್ಟಿದ್ದಾರೆ ಗುರುಗಳೇ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ, ಎಲ್ಲೂ ಅಲ್ಲ, ಇದೇ ಚಿಕ್ಕಬಳ್ಳಾಪುರ ತಪ್ಪದಲ್ಲಿರ್ತಕ್ಕಂಥ ಪಾಪಾಗ್ನಿ ಮಠ. ಪಾಪಾಗ್ನಿ ಮಠದಲ್ಲಿ ಹುಟ್ಟಿ ಅವರು ಬಾಲ್ಯ ಜೀವನವನ್ನು ಕಳೆದಿರ್ತಕ್ಕಂಥದ್ದು ಆ ಸ್ಥಳ ಆಗಿದೆ. ಎಲ್ಲಿ? ಪಾಪಾಗ್ನಿ ಮಠದಲ್ಲಿ. ಕಳವಾರ ಬೆಟ್ಟ ಅಂತ ಇದೆ ಚಿಕ್ಕಬಳ್ಳಾಪುರದ ಹತ್ರ. ಕಳವಾರ ಬೆಟ್ಟ, ಆ ಗ್ರಾಮದ ಹೆಸರು ಕಳವಾರದ ಬೆಟ್ಟ. ಆ ಬೆಟ್ಟದ ತಪ್ಪಲಲ್ಲಿರ್ತಕ್ಕಂಥದ್ದು ಪಾಪಾಗ್ನಿ ಮಠ. ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಸ್ಥಳ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ. ಆ ಸ್ಥಳದಲ್ಲಿ ದೇವತೆಗಳು ಸಂಚಾರ ಮಾಡ್ತಾರೆ. ದೇವತೆಗಳು ಸಂಚಾರ ಮಾಡ್ತಾರೆ. ಆ ಸ್ಥಳ ಆಗಿದೆ. ಅಲ್ಲಿ ಮಹಾನ್ ಭಗವಂತ ಕಾಲಜ್ಞಾನಿ ಅಲ್ಲಿ ಜನಿಸ್ತಕ್ಕಂಥದ್ದು ವೀರಬ್ರಹ್ಮೇಂದ್ರ ಸ್ವಾಮಿಗಳು. ಇವತ್ತು ಆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಎಲ್ಲರೂ ನೋಡಿ, ನಾವು ತಂದೆ ತಾಯಿಗಳಿಂದ ನಾವು ದೀಕ್ಷೆ ಪಡ್ಕೊತೀವಿ, ಅಥವಾ ಜೀವನದ ಮಾರ್ಗಗಳನ್ನು ತಿಳ್ಕೊಳ್ತೀವಿ, ಅಥವಾ ಜೀವನದ ಧರ್ಮ ಮಾರ್ಗಗಳನ್ನು ತಂದೆ ತಾಯಿ ಮುಖಾಂತರ, ಗುರು ಮುಖಾಂತರ ತಿಳ್ಕೊಳ್ತೀವಿ. ನೋಡಿ, ಇವತ್ತು ಅಲ್ಲಿ ನೀವು ನೋಡಿದಾಗ ವೀರಬ್ರಹ್ಮೇಂದ್ರ ಸಾಕು ತಂದೆ ತಾಯಿ ಜೀವ ಸಮಾಧಿ ಕೂಡ ಇವತ್ತು ಆ ಪಾಪಾಗ್ನಿ ಮಠದಲ್ಲಿದೆ. ಇವತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮಹಾನ್ ವಿಷ್ಣು ಅಂದರೂ ತಪ್ಪಾಗೋದಿಲ್ಲ. ಮಹಾನ್ ವಿಷ್ಣುನೇ ಅವರು. ನಮ್ಮ ಒಂದು ನಂಬಿಕೆಯಲ್ಲಿ ಮಹಾನ್ ವಿಷ್ಣುನೇ ಅವರು. ಕಾಲಜ್ಞಾನ ತಿಳಿಸೋದಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿದ್ದರು. ಅದು ಪಾಪಾಗ್ನಿ ಮಠದಲ್ಲಿ ಜನಿಸಿದಾರಲ್ವ, ಅದು ಕರ್ನಾಟಕದಲ್ಲಿ ಜನಿಸಿದಾರಲ್ಲ, ಅದು ನಮಗಳ ಭಾಗ್ಯ. ಅವರು ಅಲ್ಲಿ ಜನಿಸಿರ್ತಾರೆ. ಅವತ್ತು ನೋಡಿ, ಅವರು ತಂದೆಗೆ ತಾಯಿಗೆ ವಿಶ್ವಸ್ವರೂಪವನ್ನು ತೋರಿಸಿದ್ರು ಬಾಲ್ಯದಲ್ಲಿ. ಶ್ರೀಮಂತ್ ಮಧ್ವಿರಾಟ್ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು. ನಂತರ ಅವರು ತಾಯಿಗೆ ಹಲವಾರು, ಆ ಗಂಡ ತೀರೋದಾಗ ಮತ್ತು ಆ ಜೀವ ಸಮಾಧಿ ಆದಾಗ ಹಲವಾರು ಆತಂಕಕ್ಕೆ ಒಳಗಾಗಿರ್ತಾರೆ. ಅವ್ರಿಗೆ ವಿಶ್ವ ಸ್ವರೂಪವನ್ನು ತೋರಿಸಿ ಅವರಿಗೆ ಪ್ರವಚನ ಮಾಡಿರ್ತಕ್ಕಂಥವ್ರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆಗಿರ್ತಾರೆ. ಹಾಗಿದ್ದರೆ ಆ ಜಾಗಗಳನ್ನು ಮತ್ತು ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಜನಿಸಿರ್ತಕ್ಕಂಥ ಸ್ಥಳವನ್ನು ತಮ್ಮಗಳಿಗೆಲ್ಲ ತೋರಿಸಿ, ಅಲ್ಲಿ ವಿಶ್ವಸ್ವರೂಪ ಎಲ್ಲಿ ಅವ್ರ ತಾಯಿಗೆ ವಿಶ್ವಸ್ವರೂಪ ತೋರಿಸಿರ್ತಕ್ಕಂಥ ಜಾಗ, ಅವರು ಜನಿಸಿರ್ತಕ್ಕಂಥ ಜಾಗ, ಅವರು ಬಾಲ್ಯದಲ್ಲಿ ಯಾವ್ಯಾವ ಸಾಧನೆನ ಎಲ್ಲೆಲ್ಲಿ ಮಾಡಿದ್ರು ಅಂತಕ್ಕಂಥ ಜಾಗಗಳನ್ನು ತಮ್ಮಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ ನಿಧಾನವಾಗಿ ಅಲ್ಲೇ
ಒಂದು ಕಾರ್ಯಕ್ರಮಗಳು ಮಾಡ್ತಾ ಅಲ್ಲೇ ನಿಂತ್ಕೊಂಡು ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀರಿ. ಇಷ್ಟನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.